ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ವರದಿಯನ್ನ ಒಪ್ಪಿಸೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ರಿಪೋರ್ಟರ್ಗಳನ್ನ ಅವರ ವರದಿ ಬಂದಾಗ ಅವರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳು, ಅನ್ಯ ಕೋಮಿನ ಕೆಲವು ಯುವಕರು ಗಣಪತಿ ವಿಗ್ರಹವನ್ನ ವಿರೂಪಗೊಳಿಸಿರುವಂತಹ ಘಟನೆ ನಡೆದಿದೆ. ಈಗ ಶಿವಮೊಗ್ಗದ ರಾಗಿಗುಡ್ಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಯಾರು ದೇವರ ವಿಗ್ರಹವನ್ನ ವಿರೂಪಗೊಳಿಸಿದ್ರು ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್, ಬನ್ನಿ ನೋಡೋಣ. ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ಸಂಜೆ ಯುವಕರು ಗಣೇಶನ ವಿಗ್ರಹ ಮತ್ತೆ ನಾಗರಕಟ್ಟೆ ಏನಿದೆ, ನಾವು ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಶಿವಮೊಗ್ಗ ನಗರದ ಬಂಗಾರಪ್ಪ ಬಡಾವಣೆಯಲ್ಲಿನ ಮುಖ್ಯ ರಸ್ತೆಗೆ ಸಮೀಪ ಇರುವಂತಹ ಒಂದು ಗಣೇಶನ ಕಟ್ಟೆ ಮತ್ತೆ ನಾಗರಕಟ್ಟೆ ಕೂಡ ಅಂತಾರೆ. ನಿನ್ನೆ ಸಂಜೆ ಯುವಕರು ಇಬ್ಬರು ಮೂವರು ಯುವಕರು ಕೂಡಿದ ಅಮಲ್ನಲ್ಲಿ ಇರಬಹುದು ಅಥವಾ ಅನ್ಯ ಕೋಮಿನ ಯುವಕರು ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಅದೇ ರೀತಿ ನಾವು ವಿಗ್ರಹ ನೋಡಬಹುದು. ಆ ವಿಗ್ರಹವನ್ನು ಕಾಲಿನಲ್ಲಿ ತುಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ತುಳಿದಿದ್ದಷ್ಟೇ ಅಲ್ಲದೆ ಒಂದು ಚರಂಡಿಗೆ ಬಿಸಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಲ್ಲಿನ ಗ್ರಾಮಸ್ಥರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಅಂದ್ರೆ ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಇಲ್ಲಿ ಒಂದು ಅನ್ಯ ಕೋಮಿನ ಮನೆ ಇದೆ. ಇಲ್ಲಿನ ಬಡಾವಣೆಯಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಅನ್ಯ ಕೋಮಿನ ಮನೆ. ಈ ಮನೆ ಎದುರಿಗೆ ನಮ್ಮ ದೇವರಾದಂತಹ ಗಣೇಶ ಮತ್ತೆ ಗಣೇಶನ ವಿಗ್ರಹ ಮತ್ತೆ ಗಣಪತಿ ಕಟ್ಟೆ ಇರಬಾರದು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ, ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ನಿನ್ನೆ ಸಂಜೆ ಇದ್ದಾನೆ ಕೂಡ ಇಲ್ಲಿನ ಶಿವಮೊಗ್ಗ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನು ನೋಡ್ತಾ ಇರ್ಬೋದು. ನಾವು ಏನಂದ್ರೆ ನಿನ್ನೆ ಸ್ಥಳ ಮಾಜೂರು ಮಾಡ್ಲಿಕ್ಕೆ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿನ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರನೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕೃತ್ಯವನ್ನು ಪದೇ ಪದೇ ಈ ರೀತಿ ಅಲ್ಲಲ್ಲಿ ನಡೀತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮತ್ತೆ ಹಿಂದೂ ಧರ್ಮದ ಸಂಪ್ರದಾಯದ ಹಿಂದೂ ಜನಗಳಿಗೆ ಭಾವನೆಗೆ ಧಕ್ಕೆ ಮಾಡುವಂತಹ ಕೆಲಸ ಇದೊಂದು ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಭಾವನೆ ಅಂದ್ರೆ ನಮ್ಮ ವಿಗ್ರಹಗಳು ಏನಿದಾವೆ ಆ ಒಂದು ಕಲ್ಲಿನ ವಿಗ್ರಹಕ್ಕೆ ಒಂದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವಂತಹ ಕಲ್ಚರ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಈ ಒಂದು ಸಂಪ್ರದಾಯವನ್ನು ಅನ್ಯ ಕೋಮಿನ ಯುವಕರು ಇದನ್ನು ಮಟ್ಟ ಹಾಕ್ಬೇಕು ಅಥವಾ ಇಲ್ಲಿನ ಈ ಕಟ್ಟೆಯನ್ನು ಕಿತ್ತಾಕ್ಬೇಕನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಹೇಳ್ತಿದ್ದಾರೆ. ಇದಕ್ಕೆಲ್ಲವೂ ಕೂಡ ಈಗಾಗಲೇ ಶಿವಮೊಗ್ಗ ಪೊಲೀಸರು ಕೂಡ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ತಿಳಿದು ಬಂದಿದೆ. ಇದನ್ನೆಲ್ಲದಕ್ಕೂ ಹೆಚ್ಚಿನ ವಿಷಯವಾಗಿ ಪೊಲೀಸರ ತನಿಖೆಯಿಂದ ಅಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ವರದಿಯನ್ನ ಒಪ್ಪಿಸೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ರಿಪೋರ್ಟರ್ಗಳನ್ನ ಅವರ ವರದಿ ಬಂದಾಗ ಅವರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳು, ಅನ್ಯ ಕೋಮಿನ ಕೆಲವು ಯುವಕರು ಗಣಪತಿ ವಿಗ್ರಹವನ್ನ ವಿರೂಪಗೊಳಿಸಿರುವಂತಹ ಘಟನೆ ನಡೆದಿದೆ. ಈಗ ಶಿವಮೊಗ್ಗದ ರಾಗಿಗುಡ್ಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಯಾರು ದೇವರ ವಿಗ್ರಹವನ್ನ ವಿರೂಪಗೊಳಿಸಿದ್ರು ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್, ಬನ್ನಿ ನೋಡೋಣ. ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ಸಂಜೆ ಯುವಕರು ಗಣೇಶನ ವಿಗ್ರಹ ಮತ್ತೆ ನಾಗರಕಟ್ಟೆ ಏನಿದೆ, ನಾವು ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಶಿವಮೊಗ್ಗ ನಗರದ ಬಂಗಾರಪ್ಪ ಬಡಾವಣೆಯಲ್ಲಿನ ಮುಖ್ಯ ರಸ್ತೆಗೆ ಸಮೀಪ ಇರುವಂತಹ ಒಂದು ಗಣೇಶನ ಕಟ್ಟೆ ಮತ್ತೆ ನಾಗರಕಟ್ಟೆ ಕೂಡ ಅಂತಾರೆ. ನಿನ್ನೆ ಸಂಜೆ ಯುವಕರು ಇಬ್ಬರು ಮೂವರು ಯುವಕರು ಕೂಡಿದ ಅಮಲ್ನಲ್ಲಿ ಇರಬಹುದು ಅಥವಾ ಅನ್ಯ ಕೋಮಿನ ಯುವಕರು ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಅದೇ ರೀತಿ ನಾವು ವಿಗ್ರಹ ನೋಡಬಹುದು. ಆ ವಿಗ್ರಹವನ್ನು ಕಾಲಿನಲ್ಲಿ ತುಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ತುಳಿದಿದ್ದಷ್ಟೇ ಅಲ್ಲದೆ ಒಂದು ಚರಂಡಿಗೆ ಬಿಸಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಲ್ಲಿನ ಗ್ರಾಮಸ್ಥರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಅಂದ್ರೆ ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಇಲ್ಲಿ ಒಂದು ಅನ್ಯ ಕೋಮಿನ ಮನೆ ಇದೆ. ಇಲ್ಲಿನ ಬಡಾವಣೆಯಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಅನ್ಯ ಕೋಮಿನ ಮನೆ. ಈ ಮನೆ ಎದುರಿಗೆ ನಮ್ಮ ದೇವರಾದಂತಹ ಗಣೇಶ ಮತ್ತೆ ಗಣೇಶನ ವಿಗ್ರಹ ಮತ್ತೆ ಗಣಪತಿ ಕಟ್ಟೆ ಇರಬಾರದು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ, ಎಸಗಿದ್ದಾರೆ
ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ನಿನ್ನೆ ಸಂಜೆ ಇದ್ದಾನೆ ಕೂಡ ಇಲ್ಲಿನ ಶಿವಮೊಗ್ಗ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನು ನೋಡ್ತಿರ್ಬೋದು ನಾವು. ಏನಂದ್ರೆ ನಿನ್ನೆ ಸ್ಥಳ ಮಾಜೂರು ಮಾಡ್ಲಿಕ್ಕೆ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿನ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರನೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕೃತ್ಯವನ್ನು ಪದೇ ಪದೇ ಈ ರೀತಿ ಅಲ್ಲಲ್ಲಿ ನಡೀತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮತ್ತೆ ಹಿಂದೂ ಧರ್ಮದ ಸಂಪ್ರದಾಯದ ಹಿಂದೂ ಜನಗಳಿಗೆ ಭಾವನೆಗೆ ಧಕ್ಕೆ ಮಾಡುವಂತಹ ಕೆಲಸ ಇದೊಂದು ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಭಾವನೆ ಅಂದ್ರೆ ನಮ್ಮ ವಿಗ್ರಹಗಳು ಏನಿದಾವೆ ಆ ಒಂದು ಕಲ್ಲಿನ ವಿಗ್ರಹಕ್ಕೆ ಒಂದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವಂತಹ ಕಲ್ಚರ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಈ ಒಂದು ಸಂಪ್ರದಾಯವನ್ನು ಅನ್ಯ ಕೋಮಿನ ಯುವಕರು ಇದನ್ನು ಮಟ್ಟ ಹಾಕ್ಬೇಕು ಅಥವಾ ಇಲ್ಲಿನ ಈ ಕಟ್ಟೆಯನ್ನು ಕಿತ್ತಾಕ್ಬೇಕನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಹೇಳ್ತಿದ್ದಾರೆ. ಇದಕ್ಕೆಲ್ಲವೂ ಕೂಡ ಈಗಾಗಲೇ ಶಿವಮೊಗ್ಗ ಪೊಲೀಸರು ಕೂಡ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ತಿಳಿದು ಬಂದಿದೆ. ಇದನ್ನೆಲ್ಲದಕ್ಕೂ ಹೆಚ್ಚಿನ ವಿಷಯವಾಗಿ ಪೊಲೀಸರ ತನಿಖೆಯಿಂದ ಅಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ವರದಿಯನ್ನ ಒಪ್ಪಿಸೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ರಿಪೋರ್ಟರ್ಗಳನ್ನ ಅವರ ವರದಿ ಬಂದಾಗ ಅವರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಶಿವಮೊಗ್ಗದಲ್ಲಿ ಕಿಡಿಗೇಡಿಗಳು, ಅನ್ಯ ಕೋಮಿನ ಕೆಲವು ಯುವಕರು ಗಣಪತಿ ವಿಗ್ರಹವನ್ನ ವಿರೂಪಗೊಳಿಸಿರುವಂತಹ ಘಟನೆ ನಡೆದಿದೆ. ಈಗ ಶಿವಮೊಗ್ಗದ ರಾಗಿಗುಡ್ಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಯಾರು ದೇವರ ವಿಗ್ರಹವನ್ನ ವಿರೂಪಗೊಳಿಸಿದ್ರು ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್, ಬನ್ನಿ ನೋಡೋಣ. ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ಸಂಜೆ ಯುವಕರು ಗಣೇಶನ ವಿಗ್ರಹ ಮತ್ತೆ ನಾಗರಕಟ್ಟೆ ಏನಿದೆ ನಾವು ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಶಿವಮೊಗ್ಗ ನಗರದ ಬಂಗಾರಪ್ಪ ಬಡಾವಣೆಯಲ್ಲಿನ ಮುಖ್ಯ ರಸ್ತೆಗೆ ಸಮೀಪ ಇರುವಂತಹ ಒಂದು ಗಣೇಶನ ಕಟ್ಟೆ ಮತ್ತೆ ನಾಗರಕಟ್ಟೆ ಕೂಡ ಅಂತಾರೆ. ನಿನ್ನೆ ಸಂಜೆ ಯುವಕರು ಇಬ್ರು ಮೂವರು ಯುವಕರು ಕೂಡಿದ ಅಮಲಿನಲ್ಲಿ ಇರಬಹುದು ಅಥವಾ ಅನ್ಯ ಕೋಮಿನ ಯುವಕರು ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಅದೇ ರೀತಿ ನಾವು ವಿಗ್ರಹ ನೋಡಬಹುದು. ಆ ವಿಗ್ರಹವನ್ನು ಕಾಲಿನಲ್ಲಿ ತುಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ತುಳಿದಿದ್ದಷ್ಟೇ ಅಲ್ಲದೆ ಒಂದು ಚರಂಡಿಗೆ ಬಿಸಾಡಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಲ್ಲಿನ ಗ್ರಾಮಸ್ಥರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಅಂದ್ರೆ ನಮ್ಮ ಬಲಭಾಗಕ್ಕೆ ನೋಡ್ತಾ ಇರಬಹುದು. ಇಲ್ಲಿ ಒಂದು ಅನ್ಯ ಕೋಮಿನ ಮನೆ ಇದೆ. ಇಲ್ಲಿನ ಬಡಾವಣೆಯಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಅನ್ಯ ಕೋಮಿನ ಮನೆ. ಈ ಮನೆ ಎದುರಿಗೆ ನಮ್ಮ ದೇವರಾದಂತಹ ಗಣೇಶ ಮತ್ತೆ ಗಣೇಶನ ವಿಗ್ರಹ ಮತ್ತೆ ಗಣಪತಿ ಕಟ್ಟೆ ಇರಬಾರದು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ, ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ನಿನ್ನೆ ಸಂಜೆ ಇದ್ದಾನೆ ಕೂಡ ಇಲ್ಲಿನ ಶಿವಮೊಗ್ಗ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನು ನೋಡ್ತಿರ್ಬೋದು ನಾವು. ಏನಂದ್ರೆ ನಿನ್ನೆ ಸ್ಥಳ ಮಾಜೂರು ಮಾಡ್ಲಿಕ್ಕೆ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿನ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರನೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕೃತ್ಯವನ್ನು ಪದೇ ಪದೇ ಈ ರೀತಿ ಅಲ್ಲಲ್ಲಿ ನಡೀತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮತ್ತೆ ಹಿಂದೂ ಧರ್ಮದ ಸಂಪ್ರದಾಯದ ಹಿಂದೂ ಜನಗಳಿಗೆ ಭಾವನೆಗೆ ಧಕ್ಕೆ ಮಾಡುವಂತಹ ಕೆಲಸ ಇದೊಂದು ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಭಾವನೆ ಅಂದ್ರೆ ನಮ್ಮ ವಿಗ್ರಹಗಳು ಏನಿದಾವೆ ಆ ಒಂದು ಕಲ್ಲಿನ ವಿಗ್ರಹಕ್ಕೆ ಒಂದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡುವಂತಹ ಕಲ್ಚರ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಈ ಒಂದು ಸಂಪ್ರದಾಯವನ್ನು ಅನ್ಯ ಕೋಮಿನ ಯುವಕರು ಇದನ್ನು ಮಟ್ಟ ಹಾಕ್ಬೇಕು ಅಥವಾ ಇಲ್ಲಿನ ಈ ಕಟ್ಟೆಯನ್ನು ಕಿತ್ತಾಕ್ಬೇಕನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಹೇಳ್ತಿದ್ದಾರೆ. ಇದಕ್ಕೆಲ್ಲವೂ ಕೂಡ ಈಗಾಗಲೇ ಶಿವಮೊಗ್ಗ ಪೊಲೀಸರು ಕೂಡ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ತಿಳಿದು ಬಂದಿದೆ. ಇದನ್ನೆಲ್ಲದಕ್ಕೂ ಹೆಚ್ಚಿನ ವಿಷಯವಾಗಿ ಪೊಲೀಸರ ತನಿಖೆಯಿಂದ ಅಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.